ನಮಸ್ಕಾರ ಸ್ನೇಹಿತರೆ. ಚೆನ್ನೈನ ಮಹಾರಾಜ ಅನ್ನೋ ಕ್ಷೌರಿಕನ ಮನೆಯಲ್ಲಿ ಕಸದ ಬುಟ್ಟಿ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆದರೆ ಅಲ್ಲಿ ಎಲ್ಲರೂ ಆತನನ್ನು ಹುಚ್ಚ ಅಂದ್ಕೊಂಡು ಹೊಡೆದೋಡಿಸ್ತಾರೆ. ಆದರೆ ಹಠ ಬಿಡದ ಮಹಾರಾಜ ಇನ್ಸ್ಪೆಕ್ಟರ್ಗೆ ಒಂದಿಷ್ಟು ದುಡ್ಡು ಕೊಡ್ತೀನಿ, ಹುಡುಕಿ ಕೊಡಿ ಅಂತಾನೆ. ಪೊಲೀಸರು ಕಸದ ಬುಟ್ಟಿಯಲ್ಲಿ ಬೇರೆ ಏನೋ ಇರಬೇಕು, ಹಾಗಾಗಿ ಈತ ಇಷ್ಟೊಂದು ಹಠ ಮಾಡ್ತಿದ್ದಾನೆ ಅಂತ ಒಪ್ಕೋತಾರೆ. ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಮಹಾರಾಜನಿಗೆ ಒಬ್ಬಳು ಮಗಳಿರ್ತಾಳೆ. ಹಾಗಾಗಿ ಸ್ಪೋರ್ಟ್ಸ್ ಕ್ಯಾಂಪ್ ಅಂತ ಬೇರೆ ಊರಿಗೆ ಹೋಗಿರ್ತಾಳೆ. ಅವಳಿಲ್ಲದ ಸಮಯದಲ್ಲಿ ಈ ಕಳ್ತನ ನಡೆದಿದೆ ಅಂತ ಮಹಾರಾಜ ಹೇಳ್ತಿದ್ದಾನೆ. ಮಹಾರಾಜನಿಗೆ ಎರಡು ಮುಖ ಇರುತ್ತೆ. ಒಂದು ಅತ್ಯಂತ ಅಮಾಯಕನಾಗಿರೋ ಮುಖ, ಇನ್ನೊಂದು ರಾಕ್ಷಸನಾಗಿ ಕೊಲೆ ಮಾಡೋ ಮುಖ. ಮಹಾರಾಜ ಪೊಲೀಸ್ ಸ್ಟೇಷನ್ನಲ್ಲಿ ಠಿಕಾಣಿ ಹೂಡಿ ಬೇರೆ ಏನನ್ನು ಹುಡುಕ್ತಿರ್ತಾನೆ. ಆತನ ಉದ್ದೇಶ ಏನು, ನಿಜವಾಗ್ಲೂ ಕಸದ ಬುಟ್ಟಿಗೋಸ್ಕರ ಎಷ್ಟೊಂದು ಒದ್ದಾಡ್ತಿದ್ದಾನ ಅನ್ನೋದು ಸಿನಿಮಾದ ಕೊನೆಗೆ ಗೊತ್ತಾಗ್ತಾ ಹೋಗುತ್ತೆ. ಅವತ್ತು ಅವನ ಮನೆಯಲ್ಲಿ ಕಳೆದು ಹೋದದ್ದು ಕಸದ ಬುಟ್ಟಿಯಲ್ಲ, ಬದಲಾಗಿ ಆತನ ಮಗಳ ಬದುಕು. ಸ್ಪೋರ್ಟ್ಸ್ ಕ್ಯಾಂಪಿನ ರಾತ್ರಿ ಮನೆಗೆ ಬಂದ ಮಹಾರಾಜನ ಮಗಳಿಗೆ ಶಾಕ್ ಆದಿರುತ್ತೆ. ಯಾರೋ ಮೊದಲೇ ಮನೆ ಒಳಗೆ ನುಸುಳಿ ಮಹಾರಾಜನಿಗಾಗಿ ಕಾಯ್ತಿರುತ್ತಾರೆ. ಆದರೆ ಮಗಳು ಸಿಗ್ತಾಳೆ. ಅವಳ ಮೇಲೆ ಮೃಗದಂತೆ ವರ್ತಿಸ್ತಾರೆ. ಮಹಾರಾಜ ಮನೆಗೆ ಬರುವಷ್ಟರಲ್ಲಿ ಆಕೆ ಸಾವು ಬದುಕಿನ ನಡುವೆ ಹೋರಾಡ್ತಿರ್ತಾಳೆ. ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ ನಂತರ ಅವಳು ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಆಗ ಒಬ್ಬನನ್ನ ಹಿಂಬಾಲಿಸಿ ಬರ್ಬರವಾಗಿ ಕೊಲೆ ಮಾಡ್ತಾನೆ. ಇನ್ನೊಬ್ಬ ಪೊಲೀಸ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವನನ್ನು ಹುಡುಕಲು ಕಸದ ಬುಟ್ಟಿ ಕತೆ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರ್ತಾನೆ. ಕೊನೆಗೆ ಪೊಲೀಸರಿಗೆ ವಿಷಯ ತಿಳಿದು ಆತನನ್ನು ಇವನೇ ಒಪ್ಪಿಸ್ತಾರೆ. ಆತನನ್ನು ಕೊಂದು ಹಾಕ್ತಾನೆ. ಮೂರನೇ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಆದರೆ ಆತನನ್ನು ನೋಡಿದ ಮಹಾರಾಜ ದಂಗಾಗಿ ಹೋಗ್ತಾನೆ. ಅಷ್ಟಕ್ಕೂ ಮಹಾರಾಜ ಯಾಕೆ ಹೆದರಿ ಹೋಗ್ತಾನೆ, ಆ ಹುಡುಗಿಗೂ ಆ ವ್ಯಕ್ತಿಗೂ ಏನು ಸಂಬಂಧ, ಯಾಕೆ ಆತ ಮಹಾರಾಜನಿಗೋಸ್ಕರ ಆತನ ಮನೆಗೆ ಹೋಗಿರ್ತಾನೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಸಿನಿಮಾ ನೋಡಬೇಕು. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು ವಿಜಯ್ ಸೇತುಪತಿ ಕೆರಿಯರ್ನಲ್ಲಿ ಬೆಸ್ಟ್ ಸಿನಿಮಾ ಅನ್ಬೋದು. ಅವರ ಅಭಿನಯ ಅದ್ಭುತವಾಗಿದೆ. ಅಜನೀಶ್ ಲೋಕನಾಥ್ ಅವರ BGM, ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲವೂ ಚೆನ್ನಾಗಿ ಮೂಡಿಬಂದಿದೆ. ಈ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಸಿಗುತ್ತೆ, ಎಲ್ಲರೂ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.